ಹಾರ್ಟ್ ಏನಾದರೂ ವೀಕ್ ಇದ್ರೆ, ನಿಮಗೇನಾದರೂ BP ಇದ್ರೆ ಈ ವಿಡಿಯೋ ಪೂರ್ತಿ ನೋಡಕ್ ಹೋಗ್ಬೇಡಿ. ಒಂದು ವೇಳೆ ನಿನ್ನ ಯಾರಾದರೂ ಕಿಡ್ನಾಪ್ ಮಾಡಿ ನಿನ್ನ ಸಾಯಿಸೋದನ್ನ 1000 ಜನ ಲೈವ್ ಅಲ್ಲಿ ನೋಡಿ ನಿನ್ನ ಬಾಡಿ ಪಾರ್ಟ್ ಕಟ್ ಮಾಡ್ತಾ ಇದ್ರೆ ಅದನ್ನ ದುಡ್ಡು ಕೊಟ್ಟು ಎಂಜಾಯ್ ಮಾಡೋ ವರ್ಗ ಇದೆ ಅಂದ್ರೆ ನೀನ್ ನಂಬ್ತೀಯ? ಸಿನಿಮಾ ನೋಡ್ಬೇಕು ಅಂದ್ರೆ OTT ಅಥವಾ ಥಿಯೇಟರ್ ಅಲ್ಲಿ ನೋಡ್ತೀಯ, ಕಾಂಟೆಂಟ್ ಮಾಡಬೇಕು ಅಂದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀಯ. ಆದ್ರೆ ಒಂದು ಮನುಷ್ಯನ ಸಾಯಿಸೋಕ್ಕೂ ಒಂದು OTT ಇದೆ, ಒಂದು ಹುಡುಗಿನ ರೇಪ್ ಮಾಡೋಕ್ಕೂ ಒಂದು OTT ಇದೆ ಅಂದ್ರೆ ನೀನು ನಂಬ್ತೀಯ? ಆ OTT ನಾರ್ಮಲ್ ಆಗಿ ಗೂಗಲ್ ಅಲ್ಲಿ ಬ್ರೌಸ್ ಮಾಡಿದ್ರೆ ನಿನಗೆ ಸಿಗಲ್ಲ. ನೀನು .com ಬಗ್ಗೆ ಕೇಳಿದ್ಯಾ, .org ಬಗ್ಗೆ ಕೇಳಿದ್ಯಾ, .in ಬಗ್ಗೆ ಕೇಳಿದ್ಯಾ, ಆದ್ರೆ .onion ಬಗ್ಗೆ ಕೇಳಿರೋಕ್ ಚಾನ್ಸೇ ಇಲ್ಲ. ನಾರ್ಮಲ್ ಆಗಿ ನೀನ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ಯಲ್ಲ, ಇನ್ಸ್ಟಾಗ್ರಾಮ್ ನೋಡೋದಕ್ಕೆ, ಯೂಟ್ಯೂಬ್ ನೋಡೋದಕ್ಕೆ ಅಥವಾ ನಿನ್ ಕೆಲಸ ಮಾಡೋದಕ್ಕೆ ಏನಕ್ಕಾದ್ರೂ ನೀನ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ಯಲ್ಲ, ಅದನ್ನ ವೆಬ್ ಅಂತೀವಿ. ಒಂದು ನಾಣ್ಯಕ್ಕೆ 2 ರೂಪ ಹೇಗಿದೆಯೋ ಒಂದು ಇಂಟರ್ನೆಟ್ಗೆ ಇನ್ನೊಂದು ರೂಪ ಇದೆ. ಅದ್ರ ಹೆಸರು ಡಾರ್ಕ್ ವೆಬ್. Dude, this is dark web. What's dark web? Part of the internet where no one can track you. It's all about drugs, illegal IDs, even assassination for hire. Hey, yeah, the dark net is mostly. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ನಿನ್ನ ಹೃದಯ, ನಿನ್ನ ಹಾರ್ಟ್ ಗಟ್ಟಿಯಾಗಿದ್ರೆ ಮಾತ್ರ ಈ ವಿಡಿಯೋ ನೋಡು. ನಿನ್ನ ಹಾರ್ಟ್ ಗಟ್ಟಿಯಾಗಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರು. ಯಾಕಂದ್ರೆ ಮುಂದೆ ಹೇಳೋ ವಿಷಯದಿಂದ ನಿನ್ನ ಪ್ರಾಣನೂ ಹೋಗ್ಬಹುದು. ನಾರ್ಮಲ್ ಆಗಿ ನೀನು ಇಂಟರ್ನೆಟ್ ಯೂಸ್ ಮಾಡೋದು ಇನ್ಫಾರ್ಮೇಶನ್ ತಗೊಳಕ್ಕಾಗಿರ್ಬೋದು, ಅಥವಾ ಕೆಲಸ ಮಾಡೋಕ್ಕಾಗಿರ್ಬೋದು, ಅಥವಾ ಚಾಟ್ ಮಾಡೋಕ್ಕಾಗಿರ್ಬೋದು, ಅಥವಾ ವಿಡಿಯೋ ನೋಡೋಕ್ಕಾಗಿರ್ಬೋದು, ಅಥವಾ ಸಿನಿಮಾ ನೋಡೋಕ್ಕಾಗಿರ್ಬೋದು. ಡಾರ್ಕ್ ವೆಬ್ ಅಲ್ಲೂ ಅಷ್ಟೇ ವಿಡಿಯೋ ನೋಡ್ಬೋದು. ಯಾವ ಥರ ವಿಡಿಯೋ ಅಂದರೆ ಲೈವ್ ಮರ್ಡರ್ ಆಗೋ ವಿಡಿಯೋ. ಇದರಲ್ಲೂ ನೀನು ಚಾಟ್ ಮಾಡ್ಬೋದು. ನಿನ್ನ ಕಿಡ್ನಿನ ಎಷ್ಟು ಪೀಸಾಗಿ ಕಟ್ ಮಾಡ್ಬೋದು, ನಿನಗೆ ಯಾವ ಥರ ಟಾರ್ಚರ್ ಕೊಡ್ಬೋದು, ನಿನ್ನ ಕಣ್ಣನ್ನ ಹೇಗೆ ಕಿತ್ತಾಕೋದು. Please, no. Let me know. No. No. ಇಲ್ಲೂ ನೀನು ಇನ್ಫಾರ್ಮೇಶನ್ ತಗೋಬಹುದು. 5 ವರ್ಷದ ಹುಡುಗಿನ ಯಾವ ತರ ರೇಪ್ ಮಾಡೋದು, 25 ವರ್ಷದ ಹುಡುಗಿನ ಯಾವ ತರ ಕೊಂಡ್ಕೊಳ್ಳೋದು ಅಂತ, ಅವರ ರೇಟ್ ಎಷ್ಟು ಅಂತ ನಿನಗೆ ಸ್ಪೆಸಿಫೈ ಆಗಿ ಅಲ್ಲಿ ಕಾಣಿಸುತ್ತೆ. ನೀನ್ ಡಾರ್ಕ್ ವೆಬ್ ಅಲ್ಲೂ ಕೆಲಸ ಮಾಡಬಹುದು, ಡ್ರಗ್ಸ್ ಸೇಲ್ ಮಾಡಬಹುದು, ಗನ್ ಸೇಲ್ ಮಾಡಬಹುದು, ಎಕ್ಸ್ಟ್ರಾಕ್ಷನ್ ಮಾಡಬಹುದು, ಹಾಗೆ ಸೀರಿಯಲ್ ಕಿಲ್ಲರ್ ನ ಹೈರ್ ಕೂಡ ಮಾಡಬಹುದು. ನಮಗೆಲ್ಲ ಯೂಟ್ಯೂಬ್ ಯಾವ ತರ ಇದೆಯೋ ಡಾರ್ಕ್ ವೆಬ್ ಅಲ್ಲೂ ಒಂದು ಯೂಟ್ಯೂಬ್ ಇದೆ. ಅದ್ರ ಹೆಸರು ರೆಡ್ ರೂಮ್. ಅದನ್ನ ರೆಡ್ ರಮ್ ಅಂತಾನು ಕರೀತಾರೆ. ರೆಡ್ ರಮ್ ನ ಉಲ್ಟಾ ಮಾಡಿ ನೋಡು, ಮರ್ಡರ್ ಅಂತ ಬರುತ್ತೆ. ಹೌದು, ಇಲ್ಲಿ ಮರ್ಡರ್ ಮಾಡ್ತಾರೆ. ಯಾವ ತರ ಮರ್ಡರ್ ಮಾಡ್ತಾರೆ ಅಂದ್ರೆ ಆ ಮರ್ಡರ್ ಲೈವ್ ಅಲ್ಲಿರುತ್ತೆ. ನೀನು ಬಿಡ್ಡಿಂಗ್ ಮಾಡಬಹುದು. You guys, is that Lex? The ones who buy the videos, the ones who pick the girls. ಬಿಡ್ಡಿಂಗ್ ಅಂದ್ರೆ ಒಂದು 100 ರೂಪಾಯಿ ಕಳಿಸ್ತೀನಿ ನಿನಗೆ, ನೀನು ಅವ್ನ ಕಣ್ ಕಿತ್ತಾಕು.
1,000 ಕಳಿಸ್ತೀನಿ, ಅವನ್ ಮೂಗ್ನ ಕಟ್ ಮಾಡು. 1,00,000 ಕಳಿಸ್ತೀನಿ, ಅವನ ಕಿಡ್ನಿನ ಪೀಸ್ ಆಗಿ ಕಟ್ ಮಾಡು. 10,00,000 ಕಳಿಸ್ತೀನಿ, ಅವನ ಪ್ರೈವೇಟ್ ಪಾರ್ಟ್ ನ ಹೊಡೆದು ನಾಯಿ ಕೈಯಲ್ಲಿ ತಿನ್ಸು. ಈ ತರ ಬಿಡ್ಡಿಂಗ್ ಮಾಡ್ಬೋದು. Leave us alone! ಅದನ್ನ ನೋಡಿ ಜನ ಎಂಟರ್ಟೈನ್ಮೆಂಟ್ ತಗೊಂತಾರೆ. ಡಾರ್ಕ್ ವೆಬ್ ಅಲ್ಲಿ ಸೆಕ್ಷುವಲ್ ಅಸಾಲ್ಟ್ ಕಾಮನ್. ಸೆಕ್ಷುವಲ್ ಅಸಾಲ್ಟ್ ಅಂದ್ರೆ 25, 26, 30 ವರ್ಷದ ಹುಡುಗಿಗಲ್ಲ, ಮಕ್ಕಳು, ಚಿಕ್ಕ ಮಕ್ಕಳು. ಚೈಲ್ಡ್ ಸೆಕ್ಷುವಲ್ ಅಸಾಲ್ಟ್. ಅವರ ಕೋರಿಕೆಗಳು ಯಾವ ತರ ಇರುತ್ತೆ ಅಂದ್ರೆ ಆ ಮಕ್ಕಳನ್ನ ಪ್ರಾಣಿಗಳ ಜೊತೆ ಭಯಾನಕವಾಗಿರುತ್ತೆ. ಆ ಮಕ್ಕಳನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿ ತರ್ತಾರೆ ಗೊತ್ತಾ? ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಭೂತಾನ್, ಇಂಡೋನೇಷ್ಯಾ, ಈ ತರ ಡೆವಲಪಿಂಗ್, ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಇಂದ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ತರ್ತಾರೆ. ಇದ್ರ ಕಂಪ್ಲೀಟ್ ಪೇಮೆಂಟ್ ಎಲ್ಲ ಬಿಟ್ಕಾಯಿನ್ ರೂಪದಲ್ಲಿ ಹೋಗುತ್ತೆ. ಏನ್ ನೀನ್ ಅನ್ಕೋಬಹುದು, ಪೊಲೀಸರು ಏನ್ ಟ್ರ್ಯಾಕ್ ಮಾಡಕ್ಕಾಗಲ್ವಾ, ರಾ ಏಜೆಂಟ್ಸ್ಗಳು ಟ್ರ್ಯಾಕ್ ಮಾಡಕ್ಕಾಗಲ್ವಾ, FBI ಟ್ರ್ಯಾಕ್ ಮಾಡಕ್ಕಾಗಲ್ವಾ ಅಂತ ನೀನ್ ಅನ್ಕೋಬಹುದು. ಇದೆಲ್ಲ ಬ್ಲಾಕ್ ಚೈನ್ ರೂಪದಲ್ಲಿರುತ್ತೆ. ಅಲ್ಲಿ ಇಂಟರ್ನೆಟ್ ನೀನೇನಾದ್ರೂ ಯೂಸ್ ಮಾಡ್ತಿದೀಯಾ ಅಂದ್ರೆ ಒಂದು ಸರ್ವರ್ ಇಂದ ಯೂಸ್ ಮಾಡಿರಲ್ಲ, 4, 5, 10, 15, 20 ಸರ್ವರ್ ಇಂದ ಯೂಸ್ ಮಾಡಿರ್ತಾರೆ. ಟ್ರೇಸ್ ಮಾಡಿದ್ರೆ ಒಂದೇ ಸತಿಗೆ 25, 30 ಲೊಕೇಶನ್ಗಳು ಕಾಣಿಸ್ತಾ ಇರತ್ತೆ. ಎಲ್ಲಿ ಅಂತ ಹುಡುಕ್ತಾರೆ. ಡಾರ್ಕ್ ವೆಬ್ ಯೂಸರ್ಸ್ ಯಾರು ಅಂತ ಗೊತ್ತಾಗಲ್ಲ, ಡಾರ್ಕ್ ವೆಬ್ ಯೂಸ್ ಮಾಡೋರು ಎಲ್ಲಿರ್ತಾರಂತ ಗೊತ್ತೇ ಆಗಲ್ಲ. ನೀನ್ ಡಾರ್ಕ್ ವೆಬ್ ಮುಖಾಂತರ ಸುಪಾರಿನೂ ಕೊಡ್ಬೋದು, ಯಾರನ್ನ ಬೇಕಾದ್ರೂ ಸಾಯಿಸ್ಬೋದು, ಯಾರಿಗೂ ಗೊತ್ತೂ ಆಗಲ್ಲ. ನೀನ್ ಈ ವಿಡಿಯೋ ಇಷ್ಟೊತ್ತವರೆಗೂ ನೋಡ್ತಾ ಇದೀಯಾ ಅಂದ್ರೆ ಈ ವಿಡಿಯೋ ನಿನಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮರಿದೆ ಸಬ್ಸ್ಕ್ರೈಬ್ ಮಾಡು. ಯಾರು?